ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯ ಪ್ರಶ್ನೆ, ಕಾನೂನು ಸಲಹೆ ಮತ್ತು ಸಮಾಲೋಚನೆಯನ್ನು ನೀಡಲು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವರು ಬಿಡುಗಡೆ ಮಾಡಿದ ಮೊಬೈಲ್ ಅಪ್ಲಿಕೇಶನ್ನ ಹೆಸರೇನು? ಆಪ್ಷನ್ ಎ ನಾಗರಿಕರ ಟೆಲಿ ಕಾನೂನು, ಆಪ್ಷನ್ ಬಿ ಭಾರತ್ ಟೆಲಿಲಾ, ಆಪ್ಷನ್ ಸಿ ಆತ್ಮನಿರ್ಭರ್ ನ್ಯಾಯಾಲಯ, ಆಪ್ಷನ್ ಡಿ ಎಲ್ಲರಿಗೂ ನ್ಯಾಯ. ಸರಿಯಾದ ಉತ್ತರ ಆಪ್ಷನ್ ಎ ನಾಗರಿಕರ ಟೆಲಿ ಕಾನೂನು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಕಿರಣ್ ರಿಜಿಜು ಅವರು ನಾಗರಿಕರ ಟೆಲಿಲಾ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದರು. ಈ ಅಪ್ಲಿಕೇಶನ್ ಕಾನೂನು ಸಲಹೆ ಮತ್ತು ಸಮಾಲೋಚನೆಯನ್ನು ನೀಡುವ ಪ್ಯಾನೆಲ್ ವಕೀಲರೊಂದಿಗೆ ಫಲಾನುಭವಿಗಳನ್ನು ನೇರವಾಗಿ ಸಂಪರ್ಕಿಸುತ್ತದೆ. ಕಿರಣ್ ರಿಜಿಜು ಅವರು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿರುವ 75,000 ಗ್ರಾಮ ಪಂಚಾಯತ್ಗಳಲ್ಲಿ ಟೆಲಿಲಾವನ್ನು ವಿಸ್ತರಿಸುವುದಾಗಿ ಘೋಷಿಸಿದ್ದಾರೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಗೋಪಾಲ ರತ್ನ ಪ್ರಶಸ್ತಿಗಳನ್ನು ಯಾವ ಸಂಸ್ಥೆಯಿಂದ ನೀಡಲಾಗುತ್ತದೆ? ಆಪ್ಷನ್ ಎ FAO, ಆಪ್ಷನ್ ಬಿ ನಬಾರ್ಡ್, ಆಪ್ಷನ್ ಸಿ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ. ಕೇಂದ್ರ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ಪರಶೋತ್ತಮ್ ರೂಪಾಲಾ ಅವರು ಇತ್ತೀಚೆಗೆ ರಾಷ್ಟ್ರೀಯ ಗೋಪಾಲ ರತ್ನ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ದೇಶೀಯ ದನ ಅಥವಾ ಎಮ್ಮೆ ತಳಿಗಳನ್ನು ಸಾಕುತ್ತಿರುವ ಅತ್ಯುತ್ತಮ ಡೈರಿ ಫಾರ್ಮ್, ಅತ್ಯುತ್ತಮ ಕೃತಕ ಗರ್ಭಧಾರಣೆ ತಂತ್ರಜ್ಞಾನ ಮತ್ತು ಅತ್ಯುತ್ತಮ ಡೈರಿ ಸಹಕಾರಿ ಸಂಘ, ಹಾಲು ಉತ್ಪಾದಕ ಕಂಪನಿ, ಡೈರಿ ರೈತ ಉತ್ಪಾದಕ ಸಂಸ್ಥೆಗಳ ವಿಜೇತರಿಗೆ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಪಳೆಯುಳಿಕೆಗಳು ಸಾಮಾನ್ಯವಾಗಿ ಯಾವ ರೀತಿಯ ಬಂಡೆಗಳಲ್ಲಿ ಕಂಡುಬರುತ್ತವೆ? ಆಪ್ಷನ್ ಎ ಅಗ್ನಿಶಿಲೆ, ಆಪ್ಷನ್ ಬಿ ರೂಪಾಂತರ ಶಿಲೆ, ಆಪ್ಷನ್ ಸಿ ಸೆಡಿಮೆಂಟರಿ ಶಿಲೆ, ಆಪ್ಷನ್ ಡಿ ಒಳನುಗ್ಗುವ ಅಗ್ನಿಶಿಲೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸೆಡಿಮೆಂಟರಿ ಬಂಡೆ. ಪಳೆಯುಳಿಕೆಗಳು ಸಾಮಾನ್ಯವಾಗಿ ಸಂಚಿತ ಶಿಲೆಗಳಲ್ಲಿ ರೂಪುಗೊಳ್ಳುತ್ತವೆ. ಒಂದು ಜೀವಿ ಸತ್ತು ಕೆಸರುಗಳಲ್ಲಿ ಹೂತು ಹೋದಾಗ ಈ ಕೆಸರುಗಳು ಅಂತಿಮವಾಗಿ ಸಂಚಿತ ಶಿಲೆಯಾಗಿ ಗಟ್ಟಿಯಾಗುತ್ತವೆ ಮತ್ತು ಜೀವಿಯನ್ನು ಪಳೆಯುಳಿಕೆಯಾಗಿ ಸಂರಕ್ಷಿಸಲಾಗುತ್ತದೆ. ಈ ಪ್ರಕ್ರಿಯೆಯನ್ನು ಪಳೆಯುಳಿಕೆ ಎಂದು ಕರೆಯಲಾಗುತ್ತದೆ. ಅಗ್ನಿ ಮತ್ತು ರೂಪಾಂತರ ಶಿಲೆಗಳು ಶಾಖ ಅಥವಾ ಒತ್ತಡದಿಂದ ರೂಪುಗೊಳ್ಳುತ್ತವೆ ಮತ್ತು ಪಳೆಯುಳಿಕೆಗಳನ್ನು ನಾಶ ಮಾಡುವ ಸಾಧ್ಯತೆ ಇದೆ. ಮುಂದಿನ ಪ್ರಶ್ನೆ, ಸತ್ಮಾಲಾ ಬೆಟ್ಟಗಳು ಯಾವ ರಾಜ್ಯದಲ್ಲಿವೆ? ಗುಜರಾತ್, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ. ಅರಣ್ಯ ಭೂರೂಪಗಳು ಮತ್ತು ಜೀವವೈವಿಧ್ಯಕ್ಕೆ ಹೆಸರುವಾಸಿಯಾದ ಸತ್ಮಾಲಾ ಬೆಟ್ಟಗಳು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಗಳಲ್ಲಿವೆ. ಅವು ಸಹ್ಯಾದ್ರಿ ಶ್ರೇಣಿಯ ನಿರ್ಣಾಯಕ ಭಾಗವನ್ನು ರೂಪಿಸುತ್ತವೆ. ಈ ಬೆಟ್ಟಗಳು ತಮ್ಮ ಹೇರಳವಾದ ಸಸ್ಯ ಮತ್ತು ಪ್ರಾಣಿಗಳ ಕಾರಣದಿಂದಾಗಿ ಪ್ರಾದೇಶಿಕ ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿವೆ. ಇದು ಮಹಾರಾಷ್ಟ್ರದ ವನ್ಯಜೀವಿಗಳ ಗಮನಾರ್ಹ ಸಾಂದ್ರತೆಯನ್ನು ರೂಪಿಸುತ್ತದೆ. ಐತಿಹಾಸಿಕವಾಗಿ ಈ ಪ್ರದೇಶವು ಹಲವಾರು ಬುಡಕಟ್ಟು ಸಮುದಾಯಗಳ ತೊಟ್ಟಿಲು ಆಗಿದ್ದು, ಅದರ ಶ್ರೀಮಂತ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಪರಂಪರೆಗೆ ಕೊಡುಗೆ ನೀಡಿದೆ. ಮುಂದಿನ ಪ್ರಶ್ನೆ, ಒಂದು ವಸ್ತುವಿನ ಬೇಡಿಕೆ ಮತ್ತು ಪೂರೈಕೆ ಸಮಾನವಾದ ಸಂಪೂರ್ಣ ಪ್ರಮಾಣದಲ್ಲಿ ಹೆಚ್ಚಾದರೆ ಮಾರುಕಟ್ಟೆಯ ಬೆಲೆ ಮೇಲೆ ಏನು ಪರಿಣಾಮ ಬೀರುತ್ತದೆ? ಆಪ್ಷನ್ ಎ ಹೆಚ್ಚಳ, ಆಪ್ಷನ್ ಬಿ ಇಳಿಕೆ, ಆಪ್ಷನ್ ಸಿ ಸ್ಥಿರವಾಗಿರಿ, ಆಪ್ಷನ್ ಡಿ ಮೊದಲು ಇಳಿಕೆ ನಂತರ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಥಿರವಾಗಿರಿ. ಮಾರುಕಟ್ಟೆಯು ಸಮತೋಲನದಲ್ಲಿದ್ದಾಗ ಮತ್ತು ಒಂದು ವಸ್ತುವಿನ ಬೇಡಿಕೆ ಮತ್ತು ಪೂರೈಕೆಯು ಸಮಾನವಾದ ಸಂಪೂರ್ಣ ಪ್ರಮಾಣದಲ್ಲಿ ಹೆಚ್ಚಾದಾಗ ಮಾರುಕಟ್ಟೆ ಬೆಲೆ ಹೆಚ್ಚಾಗುವುದಿಲ್ಲ, ಬದಲಿಗೆ ಅದು ಸ್ಥಿರವಾಗಿರುತ್ತದೆ. ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದರೆ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ. ಉತ್ತರ ತಿಳಿದಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.